ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯವು ಮಹಾಶಿವರಾತ್ರಿಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿತ್ತು. ಅಂಬೇಡ್ಕರ್ ಭವನದಲ್ಲಿ ನಡೆದ ಈ ಕಾರ್ಯಕ್ರಮವನ್ನ ರೈತ ಸಂಘದ ಮುಖಂಡ ಕಡಿದಾಳ್ ಶ್ಯಾಮಣ್ಣ ಉದ್ಘಾಟಿಸಿದರು. ಮಹಾನಗರ ಪಾಲಿಕೆ ವಿರೋಧ ಪಕ್ಷದ ಯೋಗೇಶ್, ಬಾಲಕೃಷ್ಣ ನಾಯ್ಡು, ನಾಗೇಶ್ ಇನ್ನಿತರರು ಇದ್ದರು. ನಟನಂ ಬಾಲನಾಟ್ಯ ಕೇಂದ್ರದ ವಿದ್ಯಾರ್ಥಿಗಳು ಶಿವನ ಕುರಿತು ನೃತ್ಯವನ್ನ ಪ್ರದರ್ಶಿಸಿದ್ರು. ಮಹಾಶಿವರಾತ್ರಿ ಕುರಿತು ವಿದ್ವಾನ್ ನಟೇಶ್ ಉಪನ್ಯಾಸವನ್ನ ನೀಡಿದ್ರು. ಇರಲಿ ಎನ್ನುವ ಸೂಚಕವಾಗಿ ನಾವೆಲ್ಲರೂ ಉಪವಾಸವನ್ನ ಮಾಡ್ತೇವೆ. ನಮ್ಮ ಮನಸ್ಸು ಪರಮಾತ್ಮ ಚಿಂತನೆಯಲ್ಲಿ ತೊಡಗಬೇಕು. ಅದಕ್ಕಾಗಿಯೇ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಪ್ರತಿದಿನವೂ ಪರಮಾತ್ಮ ಚಿಂತನೆಗೆ ಬೇಕಾಗಿರುವಂತಹ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಜ್ಞಾನ ಚಿಂತನೆ, ಜ್ಞಾನ ತರಗತಿಗಳು, ಪರಮಾತ್ಮನ ನೆನಪಿನ ಅಭ್ಯಾಸ ಮಾಡೋದಕ್ಕಾಗಿ ಮೆಡಿಟೇಷನ್ ಮಾಡಲಿಕ್ಕಾಗಿಯೇ ಉತ್ತಮವಾದ ಬೆಳಗ್ಗೆ ಮತ್ತು ಸಂಜೆಯ ಸಮಯವನ್ನು ಸಹ ನಿಗದಿ ಮಾಡಲಾಗಿದೆ. ಆ ಸಂಘಟನೆಯಲ್ಲಿ ಸಜ್ಜನರ ಜೊತೆಯಲ್ಲಿ ನಮ್ಮನ್ನು ತೊಡಗಿಸಿಕೊಂಡಷ್ಟು ನಾವು ನಮ್ಮ ಮನೋಬಲ ಜಾಸ್ತಿ ಆಗ್ತದೆ, ನಮ್ಮ ಆತ್ಮಶಕ್ತಿ ಜಾಸ್ತಿ ಆಗ್ತದೆ, ನಮ್ಮ ಆತ್ಮವಿಶ್ವಾಸ ಹೆಚ್ಚೆಚ್ಚು ಬೆಳೀತಾ ಹೋಗ್ತದೆ. ವರ್ತಮಾನ ಜಗತ್ತಿಗೆ ಎಲ್ಲ ಜನರಿಗೂ ಪ್ರತಿಯೊಬ್ಬ ಮಾನವರಿಗೂ ಸ್ವಚಿಂತನೆ, ಶುಭ ಚಿಂತನೆ, ಪ್ರಭು ಚಿಂತನೆ ಅತಿ ಅವಶ್ಯಕವಾಗಿದೆ. ಏಕೆಂದರೆ ನಾವೆಲ್ಲ ಅವರ ಚಿಂತೆ ಇವರ ಚಿಂತೆ ಸಾಂಕೇತಿಕವಾಗಿ ಅದೇ ಒಂದು ರೀತಿ ಉದ್ಘಾಟನೆ ಅಂತ ನಾನು ಭಾಷೆ ನಾನು ಇರಲಿ. ಒಟ್ಟಿನಲ್ಲಿ ನಮ್ಮ ಮಂತ್ರಿಗಳಾದಂಥ ಈಶ್ವರಪ್ಪನು ಬರಬೇಕಾಗಿತ್ತು, ಚೆನ್ನಾಗಿತ್ತು. ಏನು ಕಾರಣದಿಂದ ಬರೆದಿರಬಹುದು. ಅವರ ಸ್ಥಾನದಲ್ಲಿ ನಾನು ಈಗ ನಿಂತುಬಿಟ್ಟು ಈ ಕಾರ್ಯಕ್ರಮ ಇವತ್ತು ಉದ್ಘಾಟನೆ ಆಗಿದೆ. ಕಾರ್ಯಕ್ರಮ ನಡೆಯುವುದು ಅಂತೇಳಿ ಉದ್ಘಾಟನೆ ಕಾರ್ಯಕ್ರಮ ಇಷ್ಟು ಹೇಳೋದ್ರ ಮುಖಾಂತರ ನಾನು ಮಾತು ಮುಗಿಸ್ತೀನಿ. ಆದರೆ ಇಲ್ಲಿ ಶಿವರಾತ್ರಿ ಅಂತ ಯಾಕೆ? ಶಿವರಾತ್ರಿಯಲ್ಲಿ ಹುಟ್ಟಿದ್ನ ಅವನಿಗೆ ಅಭವ ಅಂತ ಕರೀತಾರೆ. ಭಗವದ್ಗೀತೆಯಲ್ಲಿ ಒಂದು ಮಾತಿದೆ, ಭಗವಂತ ಅವನಿಗೆ ಹುಟ್ಟೇ ಇಲ್ಲ, ಮರಣವೂ ಇಲ್ಲ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾವಾ ನ ಭೂಯಃ ಅಜೋ ನಿತ್ಯಃ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೆ ಅಂತ ಭಗವದ್ಗೀತೆಯ ಆ ಪರಬ್ರಹ್ಮ ವಸ್ತುವಿನ ವಿವರಣೆ. ಹುಟ್ಟುವುದೂ ಇಲ್ಲ, ಸಾಯೋದು ಇಲ್ಲ, ಹಿಂದೆ ಆಗಿರಲಿಲ್ಲ, ಮುಂದೆ ಆಗುವುದೂ ಇಲ್ಲ. ಅಜಃ ನಿತ್ಯಃ, ಅಜಃ ಹುಟ್ಟುವುದೇ ಇಲ್ಲ, ನಿತ್ಯ ಸ್ವರೂಪ. ನ ಹನ್ಯತೆ ಹನ್ಯಮಾನೇ ಶರೀರೆ. ಈ ಶರೀರ ನಶಿಸಿ ಹೋಗುತ್ತೆ, ಆದರೆ ಈ ಶರೀರದಲ್ಲಿ ಇರುವ ಪರಮಾತ್ಮನನ್ನು ನಾಶ ಮಾಡಲಿಕ್ಕಾಗೋದಿಲ್ಲ. ಎಲ್ಲರಲ್ಲಿಯೂ ಪರಮಾತ್ಮ ಬಂದು ಸೇರಿಕೊಂಡಿದ್ದಾನೆ. ವಿಶೇಷವಾಗಿ ಮನುಷ್ಯರ ಜನ್ಮ ಇದೆಯಲ್ಲ, ಪರಮ ಪವಿತ್ರವಾದದ್ದು. ಒಂದು ಬೀಜ ಮೊಳಕೆ ಬರುತ್ತೆ, ಸಸಿ ಆಗುತ್ತೆ, ಬೆಳೆಯುತ್ತೆ, ಹೂ ಬಿಡುತ್ತೆ, ಕಾಯಿ ಬಿಡುತ್ತೆ, ಒಂದು ದಿವಸ ನೆಲಕ್ಕೆ ಉರುಳುತ್ತೆ, ಎದ್ದು ಹಿಡಿದು ಮಣ್ಣಿನಲ್ಲಿ ಹುಟ್ಟಿ ಮಣ್ಣಾಗಿ ಬಿಡುತ್ತೆ. ನಮಸ್ತೆ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಪ್ರತಿ ವರ್ಷವೂ ಸಹ ಶಿವರಾತ್ರಿ ಹಬ್ಬವನ್ನು ವೈಭವದಿಂದ ಆಚರಿಸ್ತೇವೆ. ಉದ್ದೇಶ ಎಂದರೆ ಶಿವ ಅಂದರೆ ದೇವಾದಿದೇವ ಮಹಾದೇವ, ಎಲ್ಲ ದೇವಾನುದೇವತೆಗಳಿಗೂ ದೊಡ್ಡವರಾಗಿದ್ದಾರೆ. ಶಿವನ ಒಂದು ಮಹಾವಾಕ್ಯಗಳು ಅಥವಾ ನಮ್ಮ ಮೌಂಟ್ ಅಬುಯಿಂದ ಗಾಡ್ಲಿ ವರ್ಷನ್ಸ್ ಅಂತ ಬರುತ್ತೆ, ಅದು ಶಿವನ ಸಂದೇಶವನ್ನು ನಾವು ಕೇಳ್ತೇವೆ. ಶಿವಯೋಗ ರಾಜಯೋಗವನ್ನು ಮಾಡ್ತೇವೆ ಮತ್ತು ಶಿವ ದರ್ಶನ ಪ್ರದರ್ಶನಗಳನ್ನು ಮಾಡ್ತೇವೆ. ಹೀಗೆ ಒಟ್ಟಾರೆ ಶಿವನಿಗೆ ಸಂಬಂಧಪಟ್ಟಂತಹ ಸಂದೇಶವನ್ನು ಮತ್ತು ಆಚರಣೆಗಳನ್ನು ನಾವು ಈ ದಿನ ವಿಶೇಷ ಮಾಡ್ತೇವೆ. ನಿಮ್ಮ ಹೆಸರು ಮೇಡಮ್? ನನ್ನ ಹೆಸರು ಬ್ರಹ್ಮಕುಮಾರಿ ರಾಜಯೋಗಿನಿ ಅನಸೂಯ ಅಂತ.